ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಟೆಕ್ ಆ್ಯಂಡ್ ರೋಡ್ ಯೂಟ್ಯೂಬ್ ಚಾನಲ್. ನಾನು ಕಾರ್ತಿಕ್. ಗಾಯ್ಸ್, ಈ ಒಂದು ವಿಡಿಯೋನ ಟೈಟಲ್ ಹಾಗೂ ತಮ್ನೇಲ್ ನೋಡಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗಿರುತ್ತೆ. ಹೌದು, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು ವಾಲ್ ಪೇಪರ್ ಏನಿದೆ ಗಮನಿಸ್ತಿರ್ಬೋದು ಸ್ಕ್ರೀನ್ ಮೇಲೆ. ಇದು ಈಗ ರೀಸೆಂಟ್ಲಿ ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಿದೆ ಒಂದು ವಾಲ್ ಪೇಪರ್ ಆದ್ರೆ. ಒಂದು ವಾಲ್ ಪೇಪರ್ ಅನ್ನ ನೀವು ಸಹ ಎಲ್ಲಾದ್ರೂ ನೋಡಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರಲಿ ಅಥವಾ ಯೂಟ್ಯೂಬ್ ಅಲ್ಲಿ ಆಗಿರಲಿ. ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಿದೆ ಈಗ. ಏನೇ ಒಂದು ವಾಲ್ ಪೇಪರ್ ನ ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ನೀವು ಗಮನಿಸ್ತಿದ್ರೆ ನೋಡಿ, ಡಾಟ್ಸ್ ಆದ್ರೆ ಸ್ಕ್ರೀನ್ ಮೇಲೆ ನೋಡ್ತಿದ್ರಲ್ವಾ. ಈ ಒಂದು ವಾಲ್ ಪೇಪರ್ ನ ಡಾಟ್ಸ್ ಏನ್ ಕಾಣ್ತಿದ್ಯೋ, ಓವರ್ ಆಲ್ ಡಾಟ್ಸ್ ಬಂದು 365 ಡಾಟ್ಸ್ ಆದ್ರೆ ಇದೆ. ಅಂದ್ರೆ ಒಂದು ವರ್ಷನ ರೆಪ್ರೆಸೆಂಟ್ ಮಾಡುತ್ತೆ ಒಂದು ಡಾಟ್ಸ್ ಆದ್ರೆ. ಈ ಒಂದು ವಾಲ್ ಪೇಪರ್ ಯಾರಿಗೆ ಸೆಟ್ ಆಗುತ್ತೆ ಅಂತ ಹೇಳಿದ್ರೆ, ಯಾರಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಹೇಳಿದ್ರೆ, ಅಥವಾ ಏನಾದ್ರು ಲೈಫ್ ಅಲ್ಲಿ ಗೋಲ್ಸ್ ಅನ್ನ ಇಟ್ಕೊಂಡಿದ್ದೀರಾ, ಇಷ್ಟು ದಿನ ಒಳಗಡೆ ನಾನು ಇದನ್ನ ಇಷ್ಟು ದಿನದೊಳಗಡೆ ಆದ್ರೆ ಇದನ್ನ ಫುಲ್ಫಿಲ್ ಮಾಡ್ಕೊಳ್ಬೇಕು ಅಂತ ಹೇಳಿ ಅನ್ಕೊಳ್ತಿರ್ತಾರಲ್ವಾ, ಅಂತ ಅವ್ರಿಗೆ ಒಂದು ವಾಲ್ ಪೇಪರ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಈಗಾಗಲೇ ಆಲ್ರೆಡಿ 4% ಅಷ್ಟು ಒಂದು ವರ್ಷದಲ್ಲಿ, ಅಂದ್ರೆ ಈಗ ಮೊನ್ನೆ ತಾನೇ 2026 ಸ್ಟಾರ್ಟ್ ಆಯ್ತು, ಅಷ್ಟರಲ್ಲೇ 4% ಅಷ್ಟು ದಿನಗಳು ಕಳೆದು ಹೋಗಿದೆ. ಅಂದ್ರೆ 4% ಅಷ್ಟು ದಿನಗಳಾದ್ರೆ ಆಗೋಗಿದೆ. ಅಂದ್ರೆ ಬರೋಬ್ಬರಿ 365 ದಿನಗಳಲ್ಲಿ 16 ದಿನ ಆದ್ರೆ ಆಗೋಗಿದೆ. ಈಗ ನಾನು ಶೂಟ್ ಮಾಡ್ತಿರುವಂತಹ ಡೇ ಬಂದು January 16th ಆದ್ರೆ ಆಗಿರುವಂತದ್ದು. ಇವತ್ತಿಗೆ 16 ದಿನ ಆಗಿದೆ. ಅಂದ್ರೆ 4% ಅಷ್ಟು ದಿನ ಆದ್ರೆ ಖಾಲಿ ಆಗೋಗಿದೆ. ಇನ್ನು ರಿಮೈನಿಂಗ್ ನೀವೇ ನೋಡ್ಬೋದು ಎಷ್ಟು ದಿನ ಇದೆ ಅಂತ ಹೇಳಿ. 349 ದಿನ ಇದೆ ಅಂತ ಹೇಳಿ ಸಹ ಕ್ಲಿಯರ್ ಆಗಿ ಶೋ ಆಗುತ್ತೆ. ಅಂಡ್ ಅದೇ ಅಲ್ದಿರ ಇಲ್ಲಾಂದ್ರೆ ಗಮನಿಸ್ತಿದ್ರೆ ನೀವು ಸ್ಕ್ರೀನ್ ಮೇಲೆ ವೈಟ್ ಡಾಟ್ಸ್ ಇದೆಯಲ್ವಾ, ಅದೆಲ್ಲ ಸಹ ಆಗೋಗಿರುವಂತಹ ದಿನಗಳು. ಈ ಒಂದು ರೆಡ್ ಕಲರ್, ಆರೆಂಜ್ ಕಲರ್ ಅಂತ ಹೇಳಿ ಕಾಣ್ತಿದೆ ನೋಡಿ. ಈ ಒಂದು ಡಾಟ್ ಪ್ರೆಸೆಂಟ್ ಡೇ, ಅಂದ್ರೆ ಈ ಒಂದು ಪ್ರೆಸೆಂಟ್ ಡೇ ಆದ್ರೆ ಈ ಒಂದು ಆರೆಂಜ್ ಡಾಟ್ ಆದ್ರೆ ಇರುವಂತದ್ದು. ಎಷ್ಟು ದಿನಗಳಿದೆ ಅಂಡ್ ಅದೇ ರೀತಿಯಾಗಿ ಎಷ್ಟು ದಿನ ಬೇಗ ಬೇಗ ಹೋಗ್ತಿದೆ ಅಂತ ಹೇಳಿ ನೀವು ಆದ್ರೆ ಆರಾಮ್ಸೆ ನಿಮ್ಮ ಮೊಬೈಲ್ ನ ಸ್ಕ್ರೀನ್ ವಾಲ್ ಪೇಪರ್ ಓಪನ್ ಮಾಡಿದಾರೆ ಅಂತ ಹೇಳಿದ್ರೆ ಸಾಕು, ಕ್ಲಿಯರ್ ಆಗಿ ಶೋ ಆಗುತ್ತೆ. ಇದು ವರ್ಕ್ ಆಗ್ತಿದೆಯಲ್ವಾ ಅಂತ ಹೇಳಿ ಚೆಕ್ ಮಾಡ್ಲಿಕ್ಕೆ ಅಂತ ಹೇಳಿ ನಾನು ನಿನ್ನೆ ಆದ್ರೆ ನಾನು ಈ ಒಂದು ವಾಲ್ ಪೇಪರ್ ಅನ್ನ ಇನ್ಸ್ಟಾಲ್ ಮಾಡಿದೆ ನನ್ನ ಡಿವೈಸ್ ನಲ್ಲಿ. ಪ್ರಾಪರ್ ಆಗಿ ವರ್ಕ್ ಆಗ್ತಿದೆ. ಅದೇ ರೀಸನ್ ಗಾಗಿ ಈ ಒಂದು ವಿಡಿಯೋ ಆದ್ರೆ ಮಾಡ್ತಿರುವಂತದ್ದು. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಯಾವ ರೀತಿಯಾಗಿ ನೀವು ಸಹ ಈ ಒಂದು ವಾಲ್ ಪೇಪರ್ ಅನ್ನ ನಿಮ್ಮ ಒಂದು ಮೊಬೈಲ್ ನಲ್ಲಿ ಸೆಟ್ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಇನ್ನ ತಡ ಮಾಡದೆ ವಿಡಿಯೋನ ಶುರು ಮಾಡೋದಕ್ಕಿಂತ ಮೊದಲು ಈ ಒಂದು ವಿಡಿಯೋನ ಲೈಕ್ ಮಾಡದೇ ನೋಡ್ತಿದ್ದಾರೆ ಅಂತ ಹೇಳಿದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಇದೇ ತರದ ಹೆಚ್ಚಿನ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಗೈಸ್, ಈ ರೀತಿಯಾದಂತಹ ವಾಲ್ ಪೇಪರ್ ಅನ್ನ ನಿಮ್ಮ ಒಂದು ಮೊಬೈಲ್ ನಲ್ಲಿ ಸಹ ಸೆಟ್ ಮಾಡ್ಕೊಳ್ಬಹುದು. ಈ ರೀತಿಯಾದಂತಹ ಇಯರ್ ವಾಲ್ ಪೇಪರ್ ಅನ್ನ ನಿಮ್ಮ ಒಂದು ಮೊಬೈಲ್ ನಲ್ಲಿ ಸೆಟ್ ಮಾಡ್ಕೊಳ್ಬೇಕು ಅಂದ್ರೆ ಇದಕ್ಕಾಗಿ ಸಫಾರಿನ ಓಪನ್ ಮಾಡಿ. ನಾದ್ರೆ ಐಫೋನ್ ಅಲ್ಲಿ ತೋರಿಸ್ತಿದ್ದೀನಿ ನಿಮಗೆ. ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ಆಂಡ್ರಾಯ್ಡ್ ಫೋನ್ ಅಲ್ಲಿ ಸಹ ಯಾವ ರೀತಿಯಾಗಿ ಸೆಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಾಗಿ ನೀವು ಆದ್ರೆ ಸಫಾರಿ ಬ್ರೌಸರ್ ಅನ್ನು ಓಪನ್ ಮಾಡಿ. ಸರ್ಚ್ ಮಾಡಿ ದ ಲೈಫ್ ಕ್ಯಾಲೆಂಡರ್ ಅಂತ ಹೇಳಿ ಸರ್ಚ್ ಮಾಡಿ. ಈ ಒಂದು ವೆಬ್ಸೈಟ್ ಆದ್ರೆ ಓಪನ್ ಆಗುತ್ತೆ. ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಒಂದು ಜಾಗದಲ್ಲಿ ನಮಗೆ ಲೈಫ್ ಕ್ಯಾಲೆಂಡರ್ ಕಾಣುತ್ತೆ, ಅದೇ ರೀತಿಯಾಗಿ ಇಯರ್ ಕ್ಯಾಲೆಂಡರ್ ಕಾಣುತ್ತೆ, ಹಾಗೆ ಗೋಲ್ ಕ್ಯಾಲೆಂಡರ್ ಸಹ ಕಾಣುತ್ತೆ. ಆದ್ರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಇಯರ್ ಕ್ಯಾಲೆಂಡರ್ ನ ಯಾವ ರೀತಿಯಾಗಿ ಸೆಟ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ಇನ್ಸ್ಟಾಲ್ ಅಂತ ಹೇಳಿ ಒಂದು ಆಪ್ಷನ್ ಇರುತ್ತೆ, ಇದನ್ನ ಕ್ಲಿಕ್ ಮಾಡಿ. ನಂತರ ಆಂಡ್ರಾಯ್ಡ್ ಆಗಿದ್ರೆ ಆಂಡ್ರಾಯ್ಡ್ ಸೆಲೆಕ್ಟ್ ಮಾಡಿ, ಅಥವಾ ಐಫೋನ್ ಆಗಿದ್ರೆ ಐಫೋನ್ ಅನ್ನ ಸೆಲೆಕ್ಟ್ ಮಾಡಿ. ಒಂದು ಜಾಗದಲ್ಲಿ ಡಿಫಾಲ್ಟ್ ಆಗಿ ನಿಮ್ಮ ಒಂದು ಮೊಬೈಲ್ ನ ಮಾಡೆಲ್ ಸೆಲೆಕ್ಟ್ ಮಾಡುತ್ತೆ. ಇಲ್ಲ ಅಂತ ಹೇಳಿದ್ರೆ ಲೀಸ್ಟ್ ಮಾಡೆಲ್ ಅನ್ನು ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಅದನ್ನೇನು ಸಹ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿ. ಈ ಒಂದು ಜಾಗದಲ್ಲಿ ಒಂದು URL ಆದ್ರೆ ಕಾಣುತ್ತೆ, ನೀವು ಆದ್ರೆ ಗಮನಿಸಬಹುದು. ಇದನ್ನ ಕಾಪಿ ಮಾಡ್ಕೊಳ್ಳಿ ಗಾಯ್ಸ್. ಇದನ್ನ ಕಾಪಿ ಮಾಡ್ಕೊಳ್ಳಿ. ನಂತರ ಕ್ಲೋಸ್ ಮಾಡಿ. ನಂತರ ಬ್ಯಾಕ್ ಬನ್ನಿ. ಈ ಒಂದು ಜಾಗದಲ್ಲಿ ಶಾರ್ಟ್ ಕಟ್ಸ್ ಅಂತ ಹೇಳಿ ಡಿಫಾಲ್ಟ್ ಆಗಿ ಐಫೋನ್ ಅಲ್ಲಿ ಇನ್ಸ್ಟಾಲ್ ಆಗಿರುತ್ತೆ. ಸರ್ಚ್ ಮಾಡಿ ಶಾರ್ಟ್ ಕಟ್ ಅಂತ ಹೇಳಿ. ಒಂದು ಆಪ್ ಆದ್ರೆ ನಿಮಗೆ ಶೋ ಆಗುತ್ತೆ, ಇದನ್ನ ಓಪನ್ ಮಾಡಿ. ನಂತರ ಈ ಒಂದು ಜಾಗದಲ್ಲಿ ಪ್ಲಸ್ ಐಕಾನ್ ಕಾಣುತ್ತೆ, ಇದನ್ನ ಕ್ಲಿಕ್ ಮಾಡಿ. ಇಲ್ಲಾಂದ್ರೆ ನೀವು ಗೆಟ್ ಕಂಟೆಂಟ್ ಅಂತ ಹೇಳಿ ಸರ್ಚ್ ಮಾಡಿ. ಇಲ್ಲಾಂದ್ರೆ ಗೆಟ್ ಕಂಟೆಂಟ್ಸ್ ಆಫ್ URL ಅಂತ ಹೇಳಿ ಶೋ ಆಗುತ್ತೆ. ಇಲ್ಲಾಂದ್ರೆ ಗಮನಿಸಬಹುದು ಗೆಟ್ ಕಂಟೆಂಟ್ URL ಅಂತ ಹೇಳಿ. ಇದನ್ನ ಓಪನ್ ಮಾಡಿ. ಒಂದು ಬಾರಿ ಓಪನ್ ಮಾಡಿ. ಹಾಗೆ ಕಾಪಿ ಮಾಡ್ಕೊಂಡ್ರಿ ಅಲ್ವಾ, ಅದನ್ನ ಇಲ್ಲಾಂದ್ರೆ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿ ನಂತರ ಡನ್ ಅನ್ನ ಕ್ಲಿಕ್ ಮಾಡಿ. ಒನ್ಸ್ ಡನ್ ಆದ್ಮೇಲೆ ಈ ಒಂದು ಜಾಗದಲ್ಲಿ ಕೆಳಗಡೆ ಆದ್ರೆ ಸರ್ಚ್ ಮಾಡಿ ಸೆಟ್ ವಾಲ್ ಪೇಪರ್ ಫೋಟೋ ಅಂತ ಹೇಳಿ. ಅದಾದ್ರೆ ಓಪನ್ ಆಗುತ್ತೆ. ಈ ಒಂದು ಟೂಲ್ ಬರುತ್ತೆ, ಇದನ್ನ ಕ್ಲಿಕ್ ಮಾಡಿ. ನಂತರ ಈ ಒಂದು ಜಾಗದಲ್ಲಿ ಗಮನಿಸಬಹುದು ಈ ರೀತಿಯಾಗಿ ಆಡ್ ಆಗುತ್ತೆ. ಈ ಒಂದು ಜಾಗದಲ್ಲಿ ಆರೋ ಮಾರ್ಕ್ ಇದೆಯಲ್ವಾ, ಅದನ್ನ ಕ್ಲಿಕ್ ಮಾಡಿ. ಒಂದು ಶೋ ಪ್ರಿವ್ಯೂ ಅನ್ನ, ಅದೇ ರೀತಿ ಕ್ರಾಪ್ ಟು ಸಬ್ಜೆಕ್ಟ್ ಅಂತ ಇದೆಯಲ್ವಾ, ಇದನ್ನೆರಡು ಸಹ ಆಫ್ ಮಾಡಿ. ಡನ್ ಮಾಡಿ. ಒಂದು ಬಾರಿ ಡನ್ ಮಾಡಿ. ಈ ರೀತಿಯಾಗಿ ಓಪನ್ ಆಗುತ್ತೆ. ಒಂದು ಜಾಗದಲ್ಲಿ ಫಸ್ಟ್ ಅಲ್ಲೇ ಶೋ ಆಗುತ್ತೆ ಸೆಟ್ ವಾಲ್ ಪೇಪರ್ ಫೋಟೋ ಅಂತ ಹೇಳಿ, ಇದನ್ನ ಕ್ಲಿಕ್ ಮಾಡಿ. ಅಲೋ ಅಂತ ಹೇಳಿ ಬರುತ್ತೆ, ಅಲೋ ಮಾಡಿ ಗಾಯ್ಸ್. ಒನ್ಸ್ ಅಲೋ ಮಾಡಿದಾದ್ಮೇಲೆ ನಿಮ್ಮ ಒಂದು ಮೊಬೈಲ್ ನಲ್ಲಿ ಒಂದು ವಾಲ್ ಪೇಪರ್ ಆದ್ರೆ ಸೆಟ್ ಆಗುತ್ತೆ. ಖಂಡಿತ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಹೇಳಿ ಅನ್ಕೊಳ್ತಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಬೆಳೆಸೋಣ.